ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಾಥೂರಾಮ್ ಗೂಡ್ಸೆ ಮಹಾತ್ಮ ಗಾಂಧೀಜಿಯವರನ್ನು ಹತ್ಯೆ ಮಾಡಿದ ವ್ಯಕ್ತಿ. ಆದರೆ ಈತ ಗಾಂಧೀಜಿಯವರನ್ನು ಯಾಕೆ ಕೊಂದ? ರಾಷ್ಟ್ರಪಿತನನ್ನು ಹತ್ಯೆ ಮಾಡುವಷ್ಟು ಆಕ್ರೋಶ, ದ್ವೇಷ ಗೂಡ್ಸೆಗೆ ಎಲ್ಲಿಂದ ಬಂತು? ಈ ವಿಡಿಯೋದಲ್ಲಿ ನಾಥೂರಾಮ್ ಗೂಡ್ಸೆಯ ನಿಜವಾದ ಇತಿಹಾಸ, ಆತನ ಚಿಂತನೆಗಳು ಮತ್ತು ಗಾಂಧೀಜಿ ಹತ್ಯೆಗೆ ಕಾರಣವಾದ ಘಟನೆಗಳ ಬಗ್ಗೆ ವಿವರವಾಗಿ ನೋಡೋಣ. ಅವರ ಜೀವನದ ಸುತ್ತ ಹೆಣೆಯಲಾದ ಸತ್ಯಗಳೇನು, ಸುಳ್ಳುಗಳೇನು ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ನಾಥೂರಾಮ್ ಗೂಡ್ಸೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಒಬ್ರು. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಿಂದಾಗಿ ನಾಥೂರಾಮ್ ಗೂಡ್ಸೆ 1910 ಮೇ 19ರಂದು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಚಿತ್ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು. ಅವರ ತಂದೆ ವಿನಾಯಕ ವಾಮನರಾವ್ ಗೂಡ್ಸೆ ಅಂಚೆ ಇಲಾಖೆಯ ಉದ್ಯೋಗಿಯಾಗಿದ್ರು ಮತ್ತು ತಾಯಿ ಲಕ್ಷ್ಮಿ. ಅವರ ಜನ್ಮನಾಮ ರಾಮಚಂದ್ರ, ಆದ್ರೆ ನಂತರ ನಾಥೂರಾಮ್ ಎಂದು ಹೆಸರು ಬಂತು. ಪ್ರೌಢಶಾಲೆಯಲ್ಲಿದ್ದಾಗಲೇ ಓದೋದನ್ನ ನಿಲ್ಲಿಸಿ ಹಿಂದೂ ಮಹಾಸಭಾದ ಕಾರ್ಯಕರ್ತರಾದ್ರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ಸದಸ್ಯರಾಗಿದ್ರು ಎಂಬುದರ ಬಗ್ಗೆ ಹಲವು ಚರ್ಚೆಗಳಿವೆ. ಕೆಲವು ಮೂಲಗಳು ಅವರು RSS ನಲ್ಲಿ ಬೌದ್ಧಿಕ್ ಕಾರ್ಯವಾಹಕ್ಕಾಗಿ 1932ರಲ್ಲಿ ಸೇರಿಕೊಂಡಿದ್ರು ಎಂದು ಹೇಳುತ್ತೆ. ಆದರೆ RSS ಇದನ್ನ ನಿರಾಕರಿಸುತ್ತೆ. ಇನ್ನು ನಾಥೂರಾಮ್ ಗೂಡ್ಸೆ ಮುಸ್ಲಿಂ ಲೀಗ್ನ ಪ್ರತ್ಯೇಕತಾವಾದಿ ರಾಜಕೀಯ ನೀತಿಗಳನ್ನ ಬಲವಾಗಿ ವಿರೋಧಿಸುತ್ತಿದ್ರು. ಅವರ ದೃಷ್ಟಿಯಲ್ಲಿ ಮುಸ್ಲಿಂ ಲೀಗ್ನ ಬೇಡಿಕೆಗಳು ಭಾರತದ ವಿಭಜನೆಗೆ ಕಾರಣವಾಗುತ್ತವೆ ಮತ್ತು ಹಿಂದೂ ಬಹುಸಂಖ್ಯಾತ ರಾಷ್ಟ್ರವಾದ ಭಾರತದ ಅಖಂಡತೆಗೆ ಧಕ್ಕೆ ತರುತ್ತದೆ ಎಂದು ನಂಬಿದ್ರು. ಗೂಡ್ಸೆ ಮತ್ತು ಹಿಂದೂ ಮಹಾಸಭಾ ಸಿದ್ಧಾಂತದ ಬೆಂಬಲಿಗರು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಪ್ರತಿಪಾದಿಸ್ತಾ ಇದ್ರು. ಅಲ್ಲಿ ಭಾರತವು ಹಿಂದೂಗಳಿಗೆ ಸೇರಿದ ರಾಷ್ಟ್ರವಾಗಿರಬೇಕು ಎಂದು ವಾದಿಸ್ತಾ ಇದ್ರು. ಮುಸ್ಲಿಂ ಲೀಗ್ ಪಾಕಿಸ್ತಾನದ ಬೇಡಿಕೆ ಮತ್ತು ಭಾರತದ ವಿಭಜನೆಯು ಈ ಹಿಂದೂ ರಾಷ್ಟ್ರದ ಕಲ್ಪನೆಗೆ ನೇರವಾಗಿ ವಿರುದ್ಧವಾಗಿತ್ತು. ಅವರ ಈ ವಿರೋಧವು ಮಹಾತ್ಮ ಗಾಂಧೀಜಿಯವರ ಹತ್ಯೆಗೆ ಕಾರಣವಾದ ಅವರ ಹಲವು ಪ್ರಮುಖ ಸೈದ್ಧಾಂತಿಕ ಕಾರಣಗಳಲ್ಲಿ ಇದು ಕೂಡ ಒಂದಾಗಿತ್ತು. ಗಾಂಧೀಜಿಯವರು ಭಾರತದ ವಿಭಜನೆಯನ್ನ ಒಪ್ಪಿಕೊಂಡ್ರು ಮತ್ತು ಪಾಕಿಸ್ತಾನಕ್ಕೆ ಆರ್ಥಿಕ ಪರಿಹಾರ ನೀಡುವ ಬಗ್ಗೆ ಒಲವನ್ನ ತೋರಿದ್ರು ಎಂದು ಗೂಡ್ಸೆ ನಂಬಿದ್ರು. ಇದು ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಎಂದು ಅವರು ಭಾವಿಸಿದ್ರು. ಇದೇ ಕಾರಣಕ್ಕೆ ಗೂಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ರು. ಇನ್ನು ಹಿಂದೂ ಮಹಾಸಭಾದ ಪರವಾಗಿ ಅಗ್ರಣಿ ಎಂಬ ಮರಾಠಿ ವೃತ್ತಪತ್ರಿಕೆಯನ್ನ ಆರಂಭಿಸಿದ್ರು. ನಂತರ ಅದನ್ನ ಹಿಂದೂ ರಾಷ್ಟ್ರ ಎಂದು ಬದಲಾಯಿಸಿದ್ರು. ನಾಥೂರಾಮ್ ಗೂಡ್ಸೆ ಅವರು ಹಿಂದೂ ಮಹಾಸಭಾದ ಸಿದ್ಧಾಂತಗಳನ್ನ ಪ್ರಚಾರ ಮಾಡಲು ಮತ್ತು ತಮ್ಮ ರಾಜಕೀಯ ವಿಚಾರಗಳನ್ನ ಜನರಿಗೆ ತಲುಪಿಸಲು ಪತ್ರಿಕೋದ್ಯಮವನ್ನ ಬಳಸಿಕೊಂಡ್ರು. ಅವರು ಮೊದಲು ಅಗ್ರಣಿ ಎಂಬ ಹೆಸರಿನ ಮರಾಠಿ ವೃತ್ತಪತ್ರಿಕೆಯನ್ನ ಆರಂಭಿಸಿದ್ರು. ನಂತರ ಆ ಪತ್ರಿಕೆಯ ಹೆಸರನ್ನ ಹಿಂದೂ ರಾಷ್ಟ್ರ ಎಂದು ಬದಲಾಯಿಸಿದ್ರು. ಈ ಪತ್ರಿಕೆಗಳು ಹಿಂದೂ ಮಹಾಸಭಾದ ರಾಷ್ಟ್ರೀಯವಾದಿ ಮತ್ತು ಹಿಂದುತ್ವ ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾ ಇದ್ವು. ಮಹಾತ್ಮ ಗಾಂಧೀಜಿಯವರ ಕೆಲವು ನಿರ್ಧಾರಗಳನ್ನು ಮತ್ತು ನೀತಿಗಳನ್ನ ಈ ಪತ್ರಿಕೆಗಳ ಮೂಲಕ ತೀವ್ರವಾಗಿ ಟೀಕಿಸಲಾಗ್ತಿತ್ತು. ಆರಂಭದಲ್ಲಿ ಹಿಂದೂ ಮಹಾಸಭಾ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಸಂಪೂರ್ಣ ಸಹಕಾರ ಇರಲಿಲ್ಲ. ವಿಶೇಷವಾಗಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಹಿಂದೂ ಮಹಾಸಭಾ 1915ರಲ್ಲಿ ಸ್ಥಾಪನೆಯಾದಾಗ ಮದನ್ ಮೋಹನ್ ಮಾಳವಿಯವರಂತಹ ಕೆಲವು ಆರಂಭಿಕ ನಾಯಕರು ಕಾಂಗ್ರೆಸ್ನ ಭಾಗವಾಗಿದ್ರು. ಮಹಾಸಭಾ ಪ್ರತ್ಯೇಕವಾಗಿ ಹಿಂದೂಗಳ ಹಿತಾಸಕ್ತಿಗಳನ್ನ ಕಾಪಾಡುವ ಗುರಿಯನ್ನ ಹೊಂದಿತ್ತು. ಗಾಂಧೀಜಿಯವರ ಅಸಹಕಾರ ಚಳುವಳಿ ಬಂದಾಗ ಹಿಂದೂ ಮಹಾಸಭಾದ ನಿಲುವು ಸಂಕೀರ್ಣವಾಗಿತ್ತು ಮತ್ತು ನಂತರದ ವರ್ಷಗಳಲ್ಲಿ ಸ್ಪಷ್ಟವಾಗಿ ಗಾಂಧೀಜಿಯವರನ್ನ ವಿರೋಧಿಸಿತ್ತು. ಕೆಲವು ಹಿಂದೂ ಮಹಾಸಭಾ ನಾಯಕರು ಬ್ರಿಟಿಷ್ ವಿರೋಧಿ ಚಳುವಳಿಗಳಲ್ಲಿ ಭಾಗವಹಿಸಿದ್ರು. ಅವರ ಮುಖ್ಯ ಗುರಿ ಹಿಂದೂಗಳ ಹಿತಾಸಕ್ತಿಯನ್ನ ಬಲಪಡಿಸೋದಾಗಿತ್ತು. ಗಾಂಧೀಜಿಯವರ ಅಸಹಕಾರ ಚಳುವಳಿ ಖಾಲಿಫತ್ ಚಳುವಳಿಯೊಂದಿಗೆ ಸೇರಿಕೊಂಡಿದ್ರಿಂದ ಹಿಂದೂ ಮಹಾಸಭಾಕ್ಕೆ ಇದು ಮುಸ್ಲಿಂ ಸಮುದಾಯಕ್ಕೆ ಅತಿಯಾದ ಒಲವನ್ನ ತೋರ್ತಾ ಇದೆ ಎಂದು ಭಾವಿಸಿ ವಿರೋಧಿಸಿತ್ತು. ಹಿಂದೂ ಮಹಾಸಭಾ ವಿಶೇಷವಾಗಿ ಸಾರ್ವರ್ಕರ್ ಅವರಂತಹ ನಾಯಕತ್ವದಲ್ಲಿ ಹಿಂದುತ್ವ ಎಂಬ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸಿತ್ತು. ಇದು ಗಾಂಧೀಜಿಯವರ ಸರ್ವಧರ್ಮ ಸಮಭಾವ ಮತ್ತು ಅಹಿಂಸೆಯ ತತ್ವಗಳಿಗೆ ವಿರುದ್ಧವಾಗಿತ್ತು. ಮಹಾಸಭಾವು ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ನೋಡಲು ಬಯಸಿತ್ತು ಮತ್ತು ಗಾಂಧೀಜಿಯವರ ಹಿಂದೂ ಮುಸ್ಲಿಂ ಏಕತೆಯ ಕಲ್ಪನೆಯನ್ನ ವಿರೋಧಿಸಿತ್ತು. ಅವರು ಪ್ರತಿಸ್ಪಂದನ ಸಹಕಾರ ಎಂಬ ನೀತಿಯನ್ನ ಪ್ರತಿಪಾದಿಸಿದ್ರು. ಇದರ ಅರ್ಥ ಬ್ರಿಟಿಷರೊಂದಿಗೆ ಸಹಕರಿಸುವ ಮೂಲಕ ಹಿಂದೂ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವುದು. ಇನ್ನು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ನಂತರದ ಚಳುವಳಿಗಳಲ್ಲಿ ಹಿಂದೂ ಮಹಾಸಭಾ ಸ್ಪಷ್ಟವಾಗಿ ಭಾಗವಹಿಸಲಿಲ್ಲ ಮತ್ತು ಬ್ರಿಟಿಷ್ ಯುದ್ಧ ಪ್ರಯತ್ನಗಳಿಗೆ ಬೆಂಬಲ ನೀಡಿ ಕಾಂಗ್ರೆಸ್ನಿಂದ ಭಿನ್ನವಾದ ನಿಲುವನ್ನ ತಾಳ್ತು. ಅವರು ಆಂತರಿಕ ಅಶಾಂತಿಯಿಂದ
ದೇಶದ ಭದ್ರತೆಗೆ ಧಕ್ಕೆ ಬರಬಹುದು ಎಂದು ವಾದಿಸಿದ್ರು. ಇನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಮಹಾಸಭಾವು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಕಾಂಗ್ರೆಸ್ನೊಂದಿಗೆ ಸಂಪೂರ್ಣವಾಗಿ ಸಹಕರಿಸಲಿಲ್ಲ. ವಿಶೇಷವಾಗಿ ಗಾಂಧೀಜಿಯವರ ಅಸಹಕಾರ ಮತ್ತು ನಂತರದ ಚಳುವಳಿಗಳಲ್ಲಿ ಅವರ ಸಿದ್ಧಾಂತಗಳು ಮತ್ತು ತಂತ್ರಗಳು ವಿಭಿನ್ನವಾಗಿದ್ವು. ಅವರ ಮುಖ್ಯ ಗಮನ ಹಿಂದೂ ಸಮಾಜವನ್ನ ಸಂಘಟಿಸುವುದು ಮತ್ತು ಹಿಂದೂ ಹಿತಾಸಕ್ತಿಯನ್ನ ಕಾಪಾಡೋದಾಗಿತ್ತು. ಇದು ಕೆಲವೊಮ್ಮೆ ಬ್ರಿಟಿಷ್ ವಿರೋಧಿ ಚಳುವಳಿಗಿಂತ ಭಿನ್ನವಾದ ಮಾರ್ಗವನ್ನ ಹಿಡಿಯಲು ಕಾರಣವಾಯಿತು. ಇನ್ನು ಗೂಡ್ಸೆ ಮಹಾತ್ಮ ಗಾಂಧೀಜಿಯವರ ಕೆಲವು ನಿರ್ಧಾರಗಳನ್ನ ತೀವ್ರವಾಗಿ ವಿರೋಧಿಸಿದ್ರು. ವಿಶೇಷವಾಗಿ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನಕ್ಕೆ ಭಾರತದಿಂದ ಹಣ ಪಾವತಿಸುವ ಗಾಂಧೀಜಿಯವರ ನಿರ್ಧಾರಗಳು ಅವರಿಗೆ ತೀವ್ರ ಅಸಮಾಧಾನ ತಂದಿದ್ವು. ನಾಥೂರಾಮ್ ಗೂಡ್ಸೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಲು ಪ್ರಮುಖ ಕಾರಣಗಳಲ್ಲಿ ಒಂದೆಂದರೆ ಗಾಂಧೀಜಿಯವರ ಕೆಲವು ನಿರ್ಧಾರಗಳು ಮತ್ತು ನೀತಿಗಳ ಬಗ್ಗೆ ಅವರಿಗಿದ್ದ ತೀವ್ರ ವಿರೋಧ ಮತ್ತು ಅಸಮಾಧಾನ. ಗೂಡ್ಸೆ ಮತ್ತು ಹಿಂದೂ ಮಹಾಸಭಾದ ಸಿದ್ಧಾಂತದ ಬೆಂಬಲಿಗರು ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ನೋಡಲು ಬಯಸಿದ್ರು. ಆದರೆ ಮಹಾತ್ಮ ಗಾಂಧೀಜಿಯವರು ಪಾಕಿಸ್ತಾನವನ್ನ ರಚಿಸುವ ಭಾರತದ ವಿಭಜನೆಯನ್ನ ಒಪ್ಪಿಕೊಂಡ್ರು. ಆದರೂ ಗಾಂಧೀಜಿಯವರು ಆರಂಭದಲ್ಲಿ ವಿಭಜನೆಗೆ ವಿರೋಧಿಸಿದ್ರು. ಅಂತಿಮವಾಗಿ ಅದನ್ನ ಒಪ್ಪಿಕೊಳ್ಳುವ ಅನಿವಾರ್ಯವಾಯಿತು. ಗೂಡ್ಸೆಗೆ ಇದು ಹಿಂದೂಗಳ ಹಿತಾಸಕ್ತಿಗೆ ದ್ರೋಹ ಮತ್ತು ಭಾರತದ ಐತಿಹಾಸಿಕ ಏಕತೆಗೆ ಧಕ್ಕೆ ಎಂದು ಅನಿಸ್ತು. ಭಾರತ ವಿಭಜನೆಯಾದ ನಂತರ ಆಸ್ತಿ ಹಂಚಿಕೆಯ ಭಾಗವಾಗಿ ಭಾರತವು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳನ್ನು ಪಾವತಿಸಬೇಕಾಯಿತು. ಪಾಕಿಸ್ತಾನದ ಕಡೆಯಿಂದ ಈ ಹಣವನ್ನು ತಡೆ ಹಿಡಿಯಲಾಯಿತು. ಆದರೆ ಮಹಾತ್ಮ ಗಾಂಧೀಜಿ ಈ ಹಣವನ್ನು ಪಾಕಿಸ್ತಾನಕ್ಕೆ ತಕ್ಷಣವೇ ಪಾವತಿಸಬೇಕು ಎಂದು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಆ ಸಮಯದಲ್ಲಿ ಪಾಕಿಸ್ತಾನವು ಕಾಶ್ಮೀರದಲ್ಲಿ ಆಕ್ರಮಣದಲ್ಲಿ ತೊಡಗಿದ್ದಾಗ ಗೂಡ್ಸೆಗೆ ಮತ್ತು ಅವರ ಬೆಂಬಲಿಗರಿಗೆ ಇದು ದೇಶದ್ರೋಹದ ಕಾರ್ಯವಾಗಿ ಕಾಣಿಸಿತು. ನಮ್ಮ ಶತ್ರುವಿಗೆ ಹಣಕಾಸಿನ ನೆರವು ನೀಡುವುದು ಭಾರತದ ಭದ್ರತೆಗೆ ಅಪಾಯ ಎಂದು ಅವರು ನಂಬಿದರು. ಇದಲ್ಲದೆ ಗಾಂಧೀಜಿಯವರ ಅಹಿಂಸೆಯ ತತ್ವ ಮತ್ತು ಮುಸ್ಲಿಂ ಸಮುದಾಯದ ಬಗ್ಗೆ ತೋರುತ್ತಿದ್ದ ಸೌಹಾರ್ದತೆಯು ಗೂಡ್ಸೆಗೆ ಹಿಂದೂಗಳನ್ನು ದುರ್ಬಲಗೊಳಿಸ್ತಾ ಇದೆ ಎಂದು ಅನಿಸಿತು. ಈ ಎಲ್ಲ ಕಾರಣಗಳಿಂದಾಗಿ ಗೂಡ್ಸೆ ಗಾಂಧೀಜಿಯವರನ್ನ ದೇಶಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಿ ಹತ್ಯೆಗೈದರು. ಈ ಕಾರಣಗಳನ್ನು ಅವರು ಕೋರ್ಟ್ನಲ್ಲಿ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಗಾಂಧೀಜಿಯವರ ಅಹಿಂಸಾ ತತ್ವಗಳು ಮತ್ತು ಸೌಹಾರ್ದತೆಯ ಪ್ರಯತ್ನಗಳು ಭಾರತದ ಭದ್ರತೆಗೆ ಅಪಾಯ ತರುತ್ತವೆ ಎಂದು ಗೂಡ್ಸೆ ನಂಬಿದರು. ಗೂಡ್ಸೆ ಮತ್ತು ಅವರ ಹಿಂದೂ ಮಹಾಸಭಾದಂತಹ ಸಂಘಟನೆಗಳು ಬ್ರಿಟಿಷರ ವಿರುದ್ಧ ಹೋರಾಡಲು ಮತ್ತು ಪಾಕಿಸ್ತಾನದಂತಹ ಹೊರಗಿನ ಬೆದರಿಕೆಗಳನ್ನು ಎದುರಿಸಲು ಬಲವಾದ ಶಕ್ತಿಯುತ ರಾಷ್ಟ್ರದ ಅಗತ್ಯವಿದೆ ಎಂದು ನಂಬಿದ್ರು. ಆದರೆ ಗಾಂಧೀಜಿಯವರ ಅಹಿಂಸೆಯ ತತ್ವಗಳು ಭಾರತವನ್ನು ದುರ್ಬಲಗೊಳಿಸುತ್ತವೆ, ಆಕ್ರಮಣಕಾರರ ವಿರುದ್ಧ ಸಮರ್ಥವಾಗಿ ನಿಲ್ಲಲು ಅಡ್ಡಿಯಾಗುತ್ತೆ ಎಂದು ಗೂಡ್ಸೆ ಭಾವಿಸಿದ್ರು. ವಿಶೇಷವಾಗಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಶಸ್ತ್ರ ಪ್ರತಿರೋಧವೇ ಪರಿಣಾಮಕಾರಿ ಎಂದು ಅವರು ನಂಬಿದರು. ಇನ್ನು ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಏಕತೆಗಾಗಿ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ್ರು. ಮುಸ್ಲಿಂ ಲೀಗ್ನ ಪ್ರತ್ಯೇಕತಾವಾದಿ ರಾಜಕೀಯವನ್ನ ವಿರೋಧಿಸುತ್ತಿದ್ದ ಗೂಡ್ಸೆಗೆ ಗಾಂಧೀಜಿಯವರ ಈ ಪ್ರಯತ್ನಗಳು ಮುಸ್ಲಿಮರ ತುಷ್ಟೀಕರಣಕ್ಕೆ ಸಮನಾಗಿದೆ ಎಂದು ಅನಿಸಿತು. ಇನ್ನು ಗಾಂಧೀಜಿ ವಾಸ್ತವ ರಾಜಕೀಯವನ್ನ ಅರಿಯದೆ ಕೇವಲ ಆದರ್ಶವಾದಿ ತತ್ವಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ ಎಂದು ಗೂಡ್ಸೆ ಟೀಕಿಸಿದ್ರು. ಪಾಕಿಸ್ತಾನದ ಆಕ್ರಮಣಕಾರಿ ಧೋರಣೆ ಮತ್ತು ಗಡಿ ಸಮಸ್ಯೆಗಳಿದ್ದಲ್ಲೂ ಅಹಿಂಸೆ ಮತ್ತು ಸೌಹಾರ್ದತೆಯ ಮಾತನಾಡುವುದು ದೇಶಕ್ಕೆ ಅಪಾಯ ಎಂದು ಗೂಡ್ಸೆ ವಾದಿಸಿದರು. ಈ ಕಾರಣಗಳಿಂದಾಗಿ ಗೂಡ್ಸೆ ಗಾಂಧೀಜಿಯವರ ನೀತಿಗಳು ಭಾರತವನ್ನ ದುರ್ಬಲಗೊಳಿಸುತ್ತೆ, ಹಿಂದೂಗಳ ಹಿತಾಸಕ್ತಿಗೆ ದ್ರೋಹ ಮಾಡುತ್ತೆ ಮತ್ತು ಅಂತಿಮವಾಗಿ ದೇಶದ ಭದ್ರತೆಗೆ ಅಪಾಯ ತರುತ್ತದೆ ಎಂದು ಬಲವಾಗಿ ನಂಬಿದ್ರು. ಇದೇ ನಂಬಿಕೆ ಅಂತಿಮವಾಗಿ ಗಾಂಧೀಜಿಯವರ ಹತ್ಯೆಗೆ ಪ್ರಮುಖ ಕಾರಣವಾಯಿತು. ಗೂಡ್ಸೆ ಅವರ ಈ ಒಂದು ಘಟನೆ, ಈ ಒಂದು ಕಾರ್ಯವು ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.